ನೀನ್ ಇಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಯಾವ್ದಾದ್ರು ಒಳ್ಳೆ ಸ್ಯಾರಿ ತೋರಿಸಿ. ಸೀರೆನಾ? ಯಾರಿಗೋಸ್ಕರ ತಗೋತಾ ಇದ್ದ ನೀವನು? ನಾನು ಸೀರೆ ಕೊಟ್ರೆ ರಾಜಲಕ್ಷ್ಮಿ ಅದೇ ಸೀರೆ ಉಟ್ಕೊಂಡು ವ್ರತ ಮಾಡ್ತಾಳೆ. ಆಗ ನನ್ನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗತ್ತೆ. ಅದೇ ಡ್ರೆಸ್ ಕೊಟ್ಟೆ ಅಂದ್ರೆ ಆ ಡ್ರೆಸ್ ಹಾಕೊಂಡು ಹೇಗೂ ವ್ರತ ಮಾಡೋಕ್ಕಾಗಲ್ಲ. ಅವಳು ಮಾಡಬೇಕು ಅಂದ್ಕೊಂಡ್ರು ಮನೆಯವರು ಬೇಡ ಅಂತಾರೆ. ಸೊ ಡ್ರೆಸ್ ಕೊಟ್ಟೆ ಅಂದ್ರೆ ಅವಳು ಕೇಳಿದ್ದಕ್ಕೆ ಇಲ್ಲ ಅಂದೆ ಕೊಟ್ಟಾಗೂ ಆಗುತ್ತೆ, ಬೇಜಾರು ಆಗಲ್ಲ ಅವಳಿಗೆ. ನನ್ನ ಮೇಲೆ ಅವಳಿಗೆ ಪ್ರೀತಿ ಹೆಚ್ಚಾಗದೇ ಇರೋ ಥರ ಮಾಡ್ದಾಗೂ ಆಗುತ್ತೆ. ನನಗೆ ಸ್ಯಾರಿ ಬೇಡ, ಒಂದು ಡ್ರೆಸ್ಸನ್ನು ಪ್ಯಾಕ್ ಮಾಡಿ. ಮೊದಲು ಸೀರೆ ನೋಡ್ದ, ಈಗ ಡ್ರೆಸ್ ತಗೋತಾ ಇದ್ದಾನಲ್ಲ, ಯಾರಿಗೋಸ್ಕರ ತಗೋತಾ ಇದ್ದ ನೀವನು? ಓಕೆ, ಇದನ್ನು ಪ್ಯಾಕ್ ಮಾಡಿ. ಹಾಂ, ಥ್ಯಾಂಕ್ ಯು. ನಿಮಗೋಸ್ಕರ ಇದನ್ನ ಇಟ್ಕೊಳ್ತೀನಿ. ಆಗಾಗ ಈ ಡ್ರೆಸ್ನ ಹಾಕೊಳ್ತಾ ಇರ್ತೀನಿ. ರಾಜಲಕ್ಷ್ಮಿ, ಎಲ್ಲ ಓಕೆ ಅಲ್ವಾ? ನೀವ್ ತಂದ್ಮೇಲೆ ಓಕೆ ಆಗದೆ ಹೇಗಿರಕ್ ಸಾಧ್ಯ? ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ವ್ರತಕ್ಕೆ ಈ ಡ್ರೆಸ್ನ ಹಾಕೊಳ್ಬಾರ್ದು ಅಂದೆ ಅಷ್ಟೇ. ಹಾಗಾದ್ರೆ ಸರಿ, ಇನ್ನು ನಾನು ಹೊರಡ್ತೀನಿ. ಸರ್, ಈ ಡ್ರೆಸ್ನ ಬೊಂಬೆ ಮೇಲೆ ನೋಡಿ ನೀವು ಖುಷಿ ಪಟ್ರಿ ಅಂದ್ರಿ ಅಲ್ವಾ? ನಾಳೆ ಕಾಲೇಜಿಗೆ ಇದನ್ನೇ ಹಾಕೊಂಡ್ ಬರ್ತೀನಿ. ಬೊಂಬೆಲ್ ನನ್ನ ನೋಡೋದೇನ್ ಬೇಡ, ನೇರವಾಗಿ ನನ್ನನ್ನೇ ನೋಡ್ಬೋದು. ಹೇ, ಬೇಡ ಬೇಡ, ನೀನೇ ಡ್ರೆಸ್ ಹಾಕೊಂಡು ಕಾಲೇಜಿಗೆ ಬರಬೇಡ. ಯಾಕೆ ಸರ್? ಈ ಡ್ರೆಸ್ ಅಲ್ಲಿ ನಾನು ಚೆನ್ನಾಗಿ ಕಾಣಿಸಲ್ವಾ? ನನ್ನ ಸಂತೋಷಕ್ಕೋಸ್ಕರ ಈ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದ್ರಾ? ಓ ಇಲ್ಲ ಬಿಡಿ ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಯಾಕೆ ನನಗೆ ಕಾಲೇಜ್ಗೆ ಈ ಡ್ರೆಸ್ ಹಾಕೊಂಡು ಬರೋದು ಬೇಡ ಅಂದ್ರಿ ಅಂತ ನನಗೆ ಅರ್ಥ ಆಯ್ತು. ಎಲ್ರೂ ನನ್ನ ಈ ಡ್ರೆಸ್ಸಲ್ಲಿ ನೋಡಿದ್ರೆ ದೃಷ್ಟಿ ಆಗತ್ತೆ ಅಂತ ಅಲ್ವಾ? ನಿಮಗೆ ನಾನಂದ್ರೆ ತುಂಬಾ ಪ್ರೀತಿ ಅಲ್ವಾ ಸರ್? ಒಬ್ರು ದೃಷ್ಟಿ ಬೀಳೋದನ್ನು ಕೂಡ ನಿಮಗೆ ಸಹಿಸಕ್ ಆಗ್ತಿಲ್ಲ ಅಂದ್ರೆ ನಿಮ್ ಪ್ರೀತಿ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಸರ್. ಓಕೆ, ಬಾಯ್ ಸರ್. ಶೌರ್ಯ, ಬಾಯ್. ಅನುಮಾನನೂ ನಿಂದೆ, ಉತ್ತರನೂ ನಿಂದೆ. ನಾನು ಏನು ಮಾಡಿದ್ರು ಅದನ್ನ ಪ್ರೀತಿ ಅನ್ಕೋತಾಳೆ. ಇದು ನಿನ್ ಕೆಲ್ಸನಾ? ಎಲ್ರೂ ಉಪವಾಸ ಮಾಡ್ತಿದ್ರೆ ನೀನೇನ್ ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಿದ್ಯಾ? ಕುಂಬಳಕಾಯಿ ಹಲ್ವಾ. ಮತ್ತೆ ತುಪ್ಪ ಯಾಕೆ ಇಷ್ಟೊಂದು ಹಾಕ್ತಿದ್ಯಾ? ಪಾಯಸಕ್ಕೆ ಹಾಲು ಹಾಕದಂಗೆ. ಘಮ ಘಮ ಅನ್ಬೇಕಲ್ಲ. ಹೇಗಿದೆ? ವಾಸನೆಗೆ ಹೋದ್ ಪ್ರಾಣ ಬಂದ ಹಾಗಿದೆ. ಈ ವಾಸನೆ ಬರ್ಬೇಕು, ಅದನ್ನ ನೋಡಿ ಜನಗಳು ಬರ್ಬೇಕು, ನನ್ಗದೇ ಬೇಕು. ಎಲ್ರೂ ಉಪವಾಸ ಇದ್ರೆ ಈ ಕುಂಬಳಕಾಯಿ ಹಲ್ವಾ ಯಾರಿಗೆ? ಬೇರೆ ದಿನ ಅಡಿಗೆ ಮನೆ ಮುಖ ಕೂಡ ನೋಡಲ್ಲ, ಆದ್ರೆ ಎಲ್ರೂ ಉಪವಾಸ ಇರ್ಬೇಕಾದ್ರೆ ವಾಸನೆಯಲ್ಲಿ ಈ ತರ ಸಾಯಿಸ್ತಿದ್ಯಲ್ಲೇ. ಇದು ಆದ್ಯನ್ಗೋಸ್ಕರ. ಆದ್ಯಗೋಸ್ಕರನಾ? ಮತ್ತೆ ನಮ್ಮೆಲ್ರ ಜೊತೆ ಸೇರಿ ಉಪವಾಸ ಇದ್ದು ವ್ರತ ಮಾಡ್ತೀನಿ ಅಂದಿದ್ದಾಳಲ್ಲ,
ಆ ವ್ರತ ಭಂಗ ಮಾಡ್ಬೇಕು ಅಂತಾನೆ ಈ ಅಡ್ಗೆ ಮಾಡಿರೋದು. ಓ ಒಳ್ಳೆ ಐಡಿಯಾ ಅತ್ಗೆ. ಯಾವಾಗ್ಲೂ ಅಕ್ಕನ ಕೈ ಅಡ್ಗೆ ತಿನ್ನೋ ನಮಗೆ ಹೀಗಿದೆ ಅಂತ ಅಂದ್ರೆ ಆದ್ಯಾಗ ಏನಾದ್ರೂ ವಾಸನೆ ಹೋಯ್ತು ಅಂದ್ರೆ ವ್ರತನ ಅಡ್ಗೆ ಮನೇಲೆ ಬಿಟ್ಟು ಇದನ್ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾಳೆ. ನಿನ್ ಕೈ ಮಹಿಮೇನೋ ಆ ತುಪ್ಪದ ಮಹಿಮೇನೋ ಆದ್ರೆ ವಾಸನೆಗೆ ಬಾಯಲ್ಲಿ ನೀರ್ ಬರ್ತಿದೆ ಕಣೆ. ಬೆಳಗ್ಗೆ ತಿಂಡಿ ಕೂಡ ಮಾಡಿರ್ಲಿಲ್ಲ, ತುಂಬಾ ಹಸುವಲ್ಲಿರ್ತಾಳೆ. ಇವಾಗ ಏನಾದ್ರೂ ಈ ವಾಸನೆ ನೋಡಿದ್ಲು ಅಂದ್ರೆ ಇನ್ನಷ್ಟೇ. ಆದ್ಯ ವ್ರತ ಮಾಡ್ದಿರೋ ಹಾಗೆ ಮಾಡ್ಬೇಕು ಅಂತಾನೆ ತುಂಬಾ ಶ್ರದ್ಧೆಯಿಂದ ನನ್ನ ಕೈಯಾರೆ ಈ ಅಡ್ಗೆ ಮಾಡ್ತಿರೋದು. ಎಲ್ಲಾರು ತಿನ್ಬೇಕಾದ್ರೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಹೇಳಿ ಯಾರು ತಿನ್ನಲ್ಲ ಅಂತ ಇಷ್ಟ ಚೆನ್ನಾಗಿ ಮಾಡ್ತೀರಾ ಅತ್ಗೆ? ಅಮಾವಾಸ್ಯೆಗೋ ಪೌರ್ಣಮಿಗೋ ಈ ತರ ಆಗತ್ತೆ ಬಿಡು ಪಾರ್ವತಿ. ಆದ್ಯ ಬರ್ತಾಳೆ, ಉಪವಾಸ ಮರ್ತು ಈ ಹಲ್ವಾ ತಿನ್ನೋದು ಖಾಯಂ. ನೀನೇನೆ ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ, ಇವಾಗೇನ್ ಮುಖ ಹಾಗ್ ಮಾಡ್ಕೊಂಡಿದ್ಯಾ? ನಮ್ ಪ್ಲಾನ್ ಏನೋ ಚೆನ್ನಾಗೇ ಇದೆ, ಆದ್ರೆ ಯಾವಾಗ್ಲೂ ನಮ್ ಪ್ಲಾನ್ಗೆ ನಾವೇ ಬಲಿ ಆಗ್ತಿದೀವಿ. ಅದು ನೆನಪಿಗೆ ಬಂದು ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಪ್ರತಿ ಸಲನೂ ಹಾಗೆ ಆಗತ್ತಾ ಹೇಗೆ? ಏನ್ ಮಾಡಿದ್ರು ಜಾಸ್ತಿ ಎದ್ರೆಟ್ ಬೀಳೋದು ನಿಮ್ಗೆ ಅತ್ಗೆ, ಅದನ್ ಮರಿಬೇಡಿ. ಅಡ್ಗೆ ಕೆಟ್ಟೋಯ್ತು ಅಂತ ಅಡ್ಗೆ ಮಾಡೋದ್ ಬಿಡಕ್ಕಾಗತ್ತಾ? ಏಟ್ ತಿಂದೆ ಅಂತ ತಿರುಗಿ ಇಟ್ ಕೊಡದೇ ಇರಕ್ಕಾಗತ್ತಾ? ಇವತ್ತು ನಾನು ಮಾಡಿರೋ ಕುಂಬಳಕಾಯಿ ಹಲ್ವದಿಂದ ಆ ಆದ್ಯನ ಉಪವಾಸ ಭಂಗ ಆಗ್ಬೇಕು. ಹಲ್ವಾ ಮುಗ್ದೋಯ್ತು.